ನೋಡಿ, ಪಕ್ಕದಲ್ಲಿ ಬೆಳಗಾವಿಯಲ್ಲಿ ಸಿಕ್ಕಾಪಟ್ಟೆ ಮಳೆ ಆಗ್ತಾ ಇದೆ. ಆದರೆ ಪಕ್ಕದ ಧಾರವಾಡದಲ್ಲಿ ಮಳೆನೇ ಇಲ್ಲ. ಇದು ಸಂಗತಿ. ಇದು ಕೂಡ ಪ್ರಕೃತಿಯ ಆಟ. ತುಂಬ ಜಿಲ್ಲೆಗಳಲ್ಲಿ ನಾವು ಈ ಬೆಳಗ್ಗಿನಿಂದ ನಿಮಗೆ ವಿಪರೀತ ಮಳೆ ಆಗ್ತಾ ಇದೆ ಅಂತ ತೋರಿಸ್ತಾ ಇದ್ದೀವಿ. ಎಲ್ಲ ಕಡೆಗೂ ಇದೇ ರೀತಿ ಮಳೆ ಸುರಿತಾ ಇದೆ ಅಂತ ಅಂದ್ಕೋಬೇಡಿ. ಕೆಲವೊಂದು ಜಿಲ್ಲೆಗಳಲ್ಲಿ ಒಂದು ತೊಟ್ಟು ನೀರಿಲ್ಲ ಅಂಥ ಸ್ಥಿತಿ. 4 ಹನಿ ಮಳೆ ಬಿದ್ದಿಲ್ಲ. ಆರಂಭದಲ್ಲಿ ಏನು ಬಂತಲ್ಲ ಮಳೆ, ಅಷ್ಟೇ. ಧಾರವಾಡ ಜಿಲ್ಲೆಯಲ್ಲಿ ಮುಂಗಾರು ಸಂಪೂರ್ಣವಾಗಿ ಸರ್ಕೊಂಡ್ಬಿಡ್ತು. ಪಾಪ ಕೃಷಿ ಚಟುವಟಿಕೆಯನ್ನು ಶುರು ಮಾಡಿದರು. ಈಗ ಈ ಬೇರೆ ಬೇರೆ ಸಿಸ್ಟಮ್ಗಳಿಗೆ ಮೊರೆ ಹೋಗಿದ್ದಾರೆ. ಈ ಸ್ಪ್ರಿಂಕ್ಲರ್ ನೋಡಿ ಓಡ್ತಾ ಇವೆಲ್ಲ ನಾವು ತೋರಿಸ್ತಾ ಇದ್ದೀವಿ. ಈಗ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ ಅಲ್ಲಿಂದ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ನಾವೀಗ ನಿಂತಿರೋದು ಧಾರವಾಡದಿಂದ ಏನು ಯಾದವಾಡಕ್ಕೆ ಹೋಗುವ ಒಂದು ರಸ್ತೆಯಲ್ಲಿ. ಇಲ್ಲಿ ಒಂದು ಸೋಯಾಬೀನ್ ಹೊಲ ಇದೆ. ಅಂದರೆ ಈಗಾಗಲೇ ಪೂರ್ವ ಮುಂಗಾರು ಚೆನ್ನಾಗಿ ಬಿದ್ದಿದ್ದಕ್ಕೆ ಸೋಯಾಬೀನನ್ನು ಬಿತ್ತಲಾಗಿತ್ತು. ಆದರೆ ಈಗ ಮಳೆ ಬೇಕಾಗಿತ್ತು. ಮಳೆ ಇಲ್ಲದಕ್ಕೆ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಹೀಗಾಗಿ ಈ ಒಂದು ಬೆಳೆಯನ್ನು ಉಳಿಸ್ಕೊಳ್ಳಿಕ್ಕೆ ಅವರು ಹೋಗಿರೋದು ಈಗ ಸ್ಪ್ರಿಂಕ್ಲರ್ ಮೊರೆಗೆ. ನೀವು ನೋಡ್ತಾ ಇರ್ಬೋದು, ತುಂತುರು ಹನಿ ನೀರಾವರಿ ಯೋಜನೆಯನ್ನು ಇಲ್ಲಿ ಅಳವಡಿಸಿಕೊಂಡು ಇದೀಗ ಇಡೀ ಹೊಲಕ್ಕೆ ಈ ಒಂದು ನೀರನ್ನು ಹಾಯಿಸ್ತಾ ಇದ್ದಾರೆ. ಇದು ನಿಜಕ್ಕೂ ಕೂಡ ಕಷ್ಟ. ಯಾಕಂದರೆ ವಿದ್ಯುತ್ ಎಷ್ಟೊತ್ತಿರ್ತದೆ ಗೊತ್ತಿಲ್ಲ. ಮತ್ತು ಪದೇ ಪದೇ ಹೋಗೋದು ಬರೋದು ಮಾಡ್ತಾನೆ ಇರುತ್ತೆ. ವಿದ್ಯುತ್ ಕೂಡ ಸಾಕಷ್ಟು ಅಭಾವ ಇರೋ ಹಿನ್ನೆಲೆಯಲ್ಲಿ 1 ಗಂಟೆ ಬರುತ್ತೆ, 1 ಗಂಟೆ ಹೋಗುತ್ತೆ. ಈ ಹಿನ್ನೆಲೆಯಲ್ಲಿ ಪದೇ ಪದೇ ಹೊಲಕ್ಕೆ ಬರಬೇಕು. ಅದ್ರ ಜೊತೆಗೆ ಈ ಒಂದು ಪೈಪನ್ನು, ಅಂದರೆ ಒಂದು ಭಾಗದಲ್ಲಿ ಅದು ಎಲ್ಲ ಹಸಿ ಆದಮೇಲೆ ಅದನ್ನು ಮತ್ತೆ ಪಕ್ಕಕ್ಕೆ ಹಾಕಬೇಕು. ಅದು ನಿರಂತರವಾಗಿ 4-5 ಜನ ಕೆಲಸವನ್ನು ಮಾಡ್ತಾನೆ ಇರಬೇಕು. ಈ ಒಂದು ಸೋಯಾ ಬೆಳೆಯನ್ನು ಉಳಿಸ್ಕೊಳ್ಳಿಕ್ಕೆ ರೈತರು ಇಷ್ಟೊಂದು ಕಷ್ಟಪಡ್ತಾ ಇದ್ದಾರೆ. ಏನೆಲ್ಲ ಕಷ್ಟ ಅನುಭವಿಸ್ತಾ ಇದ್ದಾರೆ? ಪೀಕ್ ಬೆಳೆದು 1 ತಿಂಗಳಾಯಿತು. ಮೊಣಕಾಲ್ತನ ಪೀಕ್ ಬಂದಿದೆ, ಮಳೆ ಬಂದಿದೆ ಅಂತ ಪೀಕ್ ಬೆಳೆದ್ವಿ. ಆದರೆ ವರುಣದೇವರ ಪೀಕೆ ಮಳೆನೇ ಸರಿ ತಮಗೆ ಆಗ್ತಾಯಿಲ್ಲ. ಹಾಗಾಗಿ ನಾವು ಸ್ಪ್ರಿಂಕ್ಲರ್ ಹಚ್ತಾಯಿದ್ದೀವಿ, ನೀರು ಹಚ್ತಾಯಿದ್ದೀವಿ. ಯಾವಾಗ ಬೇಕಾದಾಗ ಕರೆಂಟ್ ಬರ್ತಾ ಇಲ್ಲ, ಅದೊಂದು ಕಾಯಬೇಕು. ಆಮೇಲೆ ಪೈಪ್ ಕಿತ್ತು ಹಚ್ಚಬೇಕು. ಹೀಗಾಗಿ ಭಾಳ ಸಾಕಷ್ಟು ನೋವು ಉಂಟಾಗ್ತಾಯಿದೆ. ಇಷ್ಟೊಂದು ಸಾವಿರಾರು ರೂಪಾಯಿ ಖರ್ಚು ಮಾಡಿ ಇದನ್ನು ಬೆಳಿತಾರೆ. ಅದನ್ನು ಉಳಿಸ್ಕೊಳ್ಳೋಕೆ ಮತ್ತು ಸ್ಪ್ರಿಂಕ್ಲರ್, ಅಂದರೆ ಸ್ಪ್ರಿಂಕ್ಲರ್ ಹಾಕೋದಕ್ಕೂ ಕೂಡ 2-3-4 ಜನ ಬೇಕು. ಭಾಳ ಕಷ್ಟ ಆಗುತ್ತಲ್ಲ. ಹಾಗಾದರೆ ಏನು ಮಾಡೋಕ್ಕಾಗಲ್ಲ ಸರ್. ಈ ಮಳೆ ಬರುತ್ತಂತೆ ರೈತರು ಎಲ್ಲ ಕಾಯ್ಕೊಂತ ಕುಂತಿದ್ದಾರೆ. ಆದರೆ ಮಳೆನೇ ಬರ್ತಾಯಿಲ್ಲ. ಹೀಗಾಗಿ ನಾವು ಬೋರ್ ಇವೆ, ಕರೆಂಟು ಇದೆ.